ಲಕ್ಸುರಿ ಲೈಫನ್ನು ಲೀಡ್ ಮಾಡ್ತಾ ಇದ್ದ ಆಕೆ ಈಗ ಕಳ್ಳತನ ಅಥವಾ ಕಳ್ಳ ಸಾಗಣೆ ಕಾರಣಕ್ಕಾಗಿ ಜೈಲು ಪಾಲಾಗಿದ್ದಾಳೆ. ನಟಿ ರನ್ಯಾ ರಾವ್ನಿಂದಾಗಿ ಒಂದು ರೀತಿಯ ಈ ಪ್ರಕರಣ ಇದೆಯಲ್ಲ, ಇದು ಇಲ್ಲಿಗೆ ನಿಂತ್ಕೊಂಡಿಲ್ಲ. ಮಾತ್ರವಲ್ಲ, ರಾಮಚಂದ್ರ ರಾವ್ವರೆಗೂ ಕೂಡ ತಲುಪಿದೆ. ಅವರ ಮಲತಂದೆಗೂ ಕೂಡ ಇದು ಎಫೆಕ್ಟ್ ಆಗ್ತಾ ಇದೆ. DGP ರಾಮಚಂದ್ರ ರಾವ್ಗೆ ಮಗಳಿಂದ ಸಂಕಷ್ಟ. ಮಾಜಿ DGP ಪ್ರಕರಣದ ಬಗ್ಗೆ ತನಿಖೆಗೆ ರಾಜ್ಯ ಸರ್ಕಾರದಿಂದ ಆದೇಶ ಆಗಿದೆ. IAS ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆಗೆ ಕೊಡಲಾಗಿದೆ. ಈಗ ರಾಮಚಂದ್ರ ರಾವ್ಗೆ ಕೊಟ್ಟಿದ್ದಂಥ ಪ್ರೋಟೋಕಾಲ್ ದುರ್ಬಳಕೆ ಮಾಡಿರುವಂಥ ಆರೋಪ ಇದೆ. ಏರ್ಪೋರ್ಟ್ ಅಧಿಕಾರಿಗಳ ಕಣ್ತಪ್ಪಿಸಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರುವಂಥ ಆರೋಪ ಇದೆ. ರಾಮಚಂದ್ರ ರಾವ್ರ ತನಿಖೆ ಅಗತ್ಯ ಅಂತ ಹೇಳಿ, ರಾಮಚಂದ್ರ ರಾವ್ ಅವರ ತನಿಖೆ ಅಗತ್ಯ ಅಂತ ಹೇಳಿ ಸರ್ಕಾರ ಪರಿಗಣನೆ ಮಾಡಿದೆ. ತನಿಖೆಗೆ ಅಗತ್ಯ ಇರುವಂಥ ದಾಖಲೆ ನೆರವು ನೀಡಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ನೀಡಲಾಗಿದೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ಗೆ ಈ ಸೂಚನೆಯನ್ನು ಕೊಡಲಾಗಿದೆ. ಸದ್ಯ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ ರಾಮಚಂದ್ರ ರಾವ್. ಎಲ್ಲಿ ಅಂತ ಹೇಳಿದ್ರೆ ಪೊಲೀಸ್ ಗೃಹ ನಿರ್ಮಾಣ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ MD ಆಗಿದ್ದಾರೆ. ಈಗ ರಾಮಚಂದ್ರ ರಾವ್ ಅವರ ತನಿಖೆ ಅವಶ್ಯಕತೆ ಇದೆ ಅಂತ ಹೇಳಿ ತನಿಖಾಧಿಕಾರಿಗಳು ಮನಗಂಡಿದ್ದಾರೆ. ಸೊ ಹೀಗಾಗಿ ರಾಮಚಂದ್ರ ರಾವ್ ಅವರ ತನಿಖೆ ಆಗತ್ತೆ. ಹೇಳಿ ಕೇಳಿ ರಾಮಚಂದ್ರ ರಾವ್ ಅವರ ಮಗಳೀಕೆ ರನ್ಯಾ ರಾವ್, ಇವರು ಮಲತಂದೆ ಆಗಿದ್ದಾರೆ. ಸೊ ಹೀಗಾಗಿ ರನ್ಯಾ ರಾವ್ ಮಾಡಿದ್ದಂಥ ಸ್ಮಗ್ಲಿಂಗ್ ವಿಚಾರದಲ್ಲಿ ರಾಮಚಂದ್ರ ರಾವ್ ಅವರ ತನಿಖೆ ಅಗತ್ಯ ಅಂತ ಹೇಳಿ ಹೇಳಲಾಗಿದೆ. ಹೀಗಾಗಿ ಪೊಲೀಸ್ ಗೃಹ ನಿರ್ಮಾಣ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂಥ ರಾಮಚಂದ್ರ ರಾವ್ ತನಿಖೆ ಈಗ ಚುರುಕುಗೊಳ್ಳುತ್ತೆ. ಅವರಿಗೆ ನೋಟಿಸ್ ಕೊಡ್ತಾರೆ, ತನಿಖೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಡ್ತಾರೆ. ತನಿಖೆಗೆ ಹಾಜರಾಗಬೇಕಾಗತ್ತೆ. ತಮಗಿರುವ ಮಾಹಿತಿಯನ್ನು ತನಿಖಾಧಿಕಾರಿಗಳ ಮುಂದೆ ಎದುರಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಅವರನ್ನು ಸರ್ಕಾರಿ ಅದೇ ಹುದ್ದೆಯಲ್ಲಿ ಮುಂದುವರಿಸಬೇಕಾ ಬೇಡವಾ ಅಂತ ಹೇಳಿ ಸರ್ಕಾರ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳುತ್ತೆ. ರನ್ಯಾ ರಾವ್ ಪ್ರೋಟೋಕಾಲ್ ಉಲ್ಲಂಘನೆ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ರಾಮಚಂದ್ರ ರಾವ್ ಸೂಚನೆ ಮೇರೆಗೆ ಪ್ರೋಟೋಕಾಲ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಏರ್ಪೋರ್ಟ್ ಠಾಣೆ ಪೊಲೀಸರಿಂದ ರನ್ಯಾಗೆ ಪ್ರೋಟೋಕಾಲ್ ಕೊಡಲಾಗಿದೆ. ನೋಡಿ, ಒಬ್ಬ IPS ಆಫೀಸರ್ ಅಂತ ಹೇಳಿದ್ರೆ ಅವರಿಗೊಂದು ಪ್ರೋಟೋಕಾಲ್ ಇದ್ದೇ ಇರುತ್ತೆ. ಅವರ ಮಗಳಿಗೂ ಕೂಡ ಇದೀಗ ಪ್ರೋಟೋಕಾಲ್ ಸಿಕ್ಕಿದೆ. ಚಿನ್ನದ ಕಳ್ಳತನಕ್ಕೆ ಹೋಗಿದ್ದಂಥ ರನ್ಯಾ ರಾವ್ಗೆ ಪೊಲೀಸರ ಪ್ರೋಟೋಕಾಲ್ ಎಷ್ಟು ಸೂಕ್ತ ಅನ್ನೋದಿಲ್ಲಿ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ರಾಮಚಂದ್ರ ರಾವ್ ಅವರ ಸೂಚನೆ ಮೇರೆಗೆ ಅಲ್ಲಿ ಆಕೆಗೆ ಭದ್ರತೆಯನ್ನು ಕೊಡಲಾಗಿತ್ತು. ಆಕೆ ಹೇಳಿ ಕೇಳಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಚಿನ್ನವನ್ನು ಖರೀದಿ ಮಾಡಿ ಭಾರತಕ್ಕೆ ಒಂದು ದೊಡ್ಡ ಚಿನ್ನದ ತೂಕದ ಸಮೇತ ಬಂದಿದ್ಲು. ಆಕೆ 14 kg ಚಿನ್ನವನ್ನು ಕಳ್ಳತನ ಮಾಡಿ ಭಾರತಕ್ಕೆ ಬಂದಿದ್ದು. ಚಿನ್ನ ಸಾಗಾಟಕ್ಕೆ ಮುಂದಾಗಿದ್ದಂಥ ರನ್ಯಾಗೆ ಪೊಲೀಸರು ಪ್ರೋಟೋಕಾಲ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದೆಂಥದಿದು? ಕಳ್ಳತನಕ್ಕೆ ಬಂದವರಿಗೆ ಮನೆಯ ಬೀಗವನ್ನು ಕೊಟ್ಟಂತೆ ಅಲ್ವಾ? ಕಳ್ಳತನಕ್ಕೆ ಬಂದವರಿಗೆ ಸುಲಭವಾಗಿ ಬಾರಪ್ಪ ಅಂತ ಹೇಳಿ ಆಹ್ವಾನ ಕೊಟ್ಟಂಗಲ್ವಾ? ರಾಜ ಮರ್ಯಾದೆಯ ಸಮೇತವಾಗಿ ರನ್ಯಾ ರಾವ್ ಕಳ್ಳತನಕ್ಕೆ ಅನುಕೂಲ ಆಗಲಿಲ್ವಾ? ಈ ರೀತಿಯ ಎಲ್ಲ ಪ್ರಶ್ನೆಗಳಿದ್ದಾವೆ. ಯಾಕಂತ ಹೇಳಿದ್ರೆ ರನ್ಯಾ ರಾವ್ ಹೋದ ಕಡೆಯಲ್ಲೆಲ್ಲ ಕೂಡ ಆಕೆಗೆ ಪ್ರೋಟೋಕಾಲ್ ಸಿಕ್ಕಿದೆ. ಶಿಷ್ಟಾಚಾರದ ಪ್ರಕಾರ ಆಕೆಗೆ ಕೆಲವಷ್ಟು ವಿನಾಯಿತಿಗಳು ಸಿಕ್ಕಿದ್ದಾವೆ. ಈಗ ಸಾಮಾನ್ಯವಾಗಿ ನಾವು ಏರ್ಪೋರ್ಟಿಗೆ ಹೋದರೆ ಏನಾಗುತ್ತೆ, ಪ್ರತಿಯೊಂದು ವಸ್ತು ಕೂಡ ಚೆಕ್ ಆಗುತ್ತೆ. ಇಡೀ ಬಾಡಿ ಸ್ಕ್ಯಾನ್ ಆಗುತ್ತೆ. ಸಂಪೂರ್ಣವಾಗಿ ಚೆಕ್ ಮಾಡಲಿಕ್ಕೆ ಅಲ್ಲಿ ಅನುಕೂಲ ಆಗುತ್ತೆ. ಜೊತೆಗೆ ಅಲ್ಲಿನ ಸೆಕ್ಯೂರಿಟಿ ಚೆಕ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಪಿನ್ ಪಾಯಿಂಟ್ ಕೂಡ ಒಂದೇ ಒಂದು ಮೆಟಲ್ ಅಲ್ಲಿ ಒಳಗೆ ಹೋಗುವ ಆಗಿಲ್ಲ. ಪ್ರತಿಯೊಂದು ಕೂಡ ಟ್ರೇಯಲ್ಲಿ ಇಡ್ತೀವಿ, ಆ ಟ್ರೇ ಚೆಕ್ ಆಗುತ್ತೆ. ಆಚೆ ಹೋಗ್ತೀವಿ, ಈವನ್ ಮನುಷ್ಯರನ್ನು ಕೂಡ ಅಲ್ಲಿ ಬರುವಂಥ ಪ್ರತಿಯೊಬ್ಬರನ್ನು ಕೂಡ ಚೆಕ್ ಮಾಡ್ತಾರೆ. ಒಂದೇ ಒಂದು ಮೆಟಲ್, ಒಂದೇ ಒಂದು ಕಿಂಚಿತ್ತೂ ಕೂಡ ಮೆಟಲ್ ಅಲ್ಲಿಗೆ ಒಳಗೆ ಪಾಸ್ ಆಗುವುದಿಲ್ಲ. ಆದರೆ ಈಕೆ ತಂದಿದ್ದು 14 kg ಚಿನ್ನ ಅಂತ ಹೇಳಿದ್ರೆ ಅದು ಡಿಟೆಕ್ಟ್ ಆಗುತ್ತೆ. ಡಿಟೆಕ್ಟ್ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ಆಕೆಗೆ ಶಿಷ್ಟಾಚಾರ ಪ್ರೋಟೋಕಾಲನ್ನು ಕೊಡಲಾಯ್ತಾ, ಕೆಲವು ವಿನಾಯಿತಿಯನ್ನು ಕೊಡಲಾಯ್ತಾ, ಈ ಸೆಕ್ಯೂರಿಟಿ ಚೆಕ್ಕಿಂದ ವಿನಾಯಿತಿ ಕೊಡಲಾಯ್ತಾ, ಹೀಗೆ ಅನೇಕ ಪ್ರಶ್ನೆಗಳಿದ್ದಾವೆ. ನಟಿ ರನ್ಯಾ ರಾವಿಂದ ಚಿನ್ನ ಸ್ಮಗ್ಲಿಂಗ್ ಪ್ರಕರಣ ಇದೆಯಲ್ಲ, ಪ್ರೋಟೋಕಾಲ್ ಉಲ್ಲಂಘನೆಯಲ್ಲಿ ಕಾನ್ಸ್ಟೇಬಲ್ಗಳು ಭಾಗಿಯಾಗಿದ್ದಾರೆ. ಕಾನ್ಸ್ಟೇಬಲ್ಗಳ ಕರ್ತವ್ಯ ಲೋಪ ಇಲ್ಲಿ ಎದ್ದು ಕಾಣಿಸ್ತಾ ಇದೆ.
ಅವರ ತಂದೆ IPS ಆಫೀಸರ್ ಆಗಿರಬಹುದು, ಆದರೆ ಆಕೆಗೆ ಸೂಕ್ತ ಚೆಕಪ್ ಅನ್ನು ಮಾಡಬೇಕಾಗಿತ್ತು. ಬಟ್ ಕಾನ್ಸ್ಟೇಬಲ್ಗಳು ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ. ಈ ಬಗ್ಗೆ CID ತನಿಖೆ ಮಾಡ್ತಾ ಇದೆ. CID ತನಿಖೆಗೆ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿದೆ. ಪೊಲೀಸ್ ಸಿಬ್ಬಂದಿಯ ಕರ್ತವ್ಯ ಲೋಪದ ಬಗ್ಗೆಯೂ ಕೂಡ ತನಿಖೆ ಆಗುತ್ತೆ. ಈಕೆ ಹೋದ ಕಡೆಯಲ್ಲೆಲ್ಲ ರಾಜ ಮರ್ಯಾದೆ ಸಿಕ್ಕು, ಆಕೆ ಬನ್ನಿ ಮೇಡಮ್ ಹೇಳಿ ಕೇಳಿ ಆಕೆ ಚಿನ್ನ ಕದ್ದಂಥ ಕಳ್ಳಿ, ಬೇರೆ ಬೇರೆ ದೇಶದಿಂದ ಭಾರತಕ್ಕೆ ಅಕ್ರಮವಾಗಿ ಚಿನ್ನವನ್ನು ಖರೀದಿ ಮಾಡಿಕೊಂಡು ಬಂದಿದ್ದಂಥ ಕಳ್ಳಿ ಆಕೆ. ಸ್ಮಗ್ಲಿಂಗ್ ಇದು, ಈ ಕಳ್ಳ ಸಾಗಾಣೆ ಇದು. ಸೊ ಕಳ್ಳ ಸಾಗಾಣೆ ಮಾಡ್ತಾ ಇದ್ದಂಥ ಆಕೆಗೆ ಪೊಲೀಸರು ರಾಜ ಮರ್ಯಾದೆ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ? ರಾಮಚಂದ್ರ ರಾವ್ ಸೂಚನೆ ಕೊಟ್ಟಿದ್ದಾರೋ ಇಲ್ವೋ ಅದು ತನಿಖೆ ನಂತರ ಗೊತ್ತಾಗುತ್ತೆ. ಬಟ್ ಸೂಚನೆಯ ಮೇರೆಗೆ ಇಲ್ಲಿ ಕರ್ತವ್ಯದಲ್ಲಿದ್ದಂಥ ಪೊಲೀಸ್ ಪೇದೆಗಳು ಆಕೆಗೆ ಶಿಷ್ಟಾಚಾರದ ಪ್ರಕಾರ ನಡೆದುಕೊಂಡಿದ್ದಾರೆ ಅಂತ ಹೇಳಿ, ಆಕೆ ಶಿಷ್ಟಾಚಾರ ಪ್ರಕಾರ ನಡೆದುಕೊಳ್ಳಲಿಕ್ಕೆ ಆಕೆ ಯಾವುದೇ ರೀತಿಯ ಜನಪ್ರತಿನಿಧಿ ಅಲ್ಲ, IAS IPS ಆಫೀಸರ್ ಅಲ್ಲ. IPS ಆಫೀಸರ್ ಮಗಳಾಗಿದ್ದರೂ ಕೂಡ ಅದಕ್ಕೆ ಪ್ರೋಟೋಕಾಲ್ ಮಾಡಬೇಕು, ಫಾಲೋ ಮಾಡಬೇಕು ಅನ್ನುವ ರೂಲ್ ಇದೆಯಾ? ಖಂಡಿತವಾಗಿರೋದಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಇದೀಗ ರನ್ಯಾ ಕೇಸ್ನಲ್ಲಿ ರಾಮಚಂದ್ರ ರಾವ್ ಹೇಗೆ ತಗಲಾಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಜೊತೆಗೆ ತನಿಖೆಗೆ ಆದೇಶ ಏನೋ ಮಾಡಿದೆ ಸರ್ಕಾರ, ಇವರಿಗೆ ನೋಟಿಸ್ ಕೊಡಬೇಕಂತ ಹೇಳಿದರೆ ಇವರು ಇದ್ದ ಜಾಗದಲ್ಲಿ ಇರ್ತಾರಾ ಅಥವಾ ಸಾಕ್ಷ್ಯನಾಶ ಮಾಡಬಹುದು ಅಂತೇಳಿ ಏನಾದ್ರು ಕ್ರಮವನ್ನು ತೆಗೆದುಕೊಳ್ಳುವ ಅವಕಾಶ ಇದೆಯಾ? ಹೇಗೆ ದರ್ಶತ್, ಈಗಾಗಲೇ ಏನು ರನ್ಯರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಮಲತಂದೆ ರಾಮಚಂದ್ರ ರಾವ್ ಏನಿದ್ರೆ ಅವರು ತಮ್ಮ ಅಧಿಕಾರವನ್ನ ದುರುಪಯೋಗವನ್ನ ಪಡ್ಕೊಂಡಿದ್ರೆ, ಮಗಳು ಕೂಡ ಅಪ್ಪನ ಅಧಿಕಾರವನ್ನ ದುರುಪಯೋಗವನ್ನು ಪಡ್ಕೊಂಡಿರುವಂತದ್ದು. ಅಂದ್ರೆ ಇಲ್ಲಿ ರಾಮಚಂದ್ರ ರಾವ್ ಅವರ ಅಫಿಷಿಯಲ್ ಪ್ರೋಟೋಕಾಲ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅವರ ಮಗಳನ್ನ ಏರ್ಪೋರ್ಟ್ಗೆ ಬಿಡುವ ನೆಪದಲ್ಲಿ ಅವರ ಸಿಬ್ಬಂದಿಗಳನ್ನ ಕಳಿಸುವಂತದ್ದು, ಕಾರ್ಗಳನ್ನ ಕಳಿಸಿರುವಂತ ಸಾಧ್ಯತೆ ಇರುತ್ತೆ. ಅವ್ರದ್ದು ಗೌರ್ಮೆಂಟ್ ವೆಹಿಕಲ್ ಏನಿರುತ್ತೆ ಅದನ್ನು ಕೂಡ ಕಳಿಸಿರುವಂತ ಸಾಧ್ಯತೆ ಇರುತ್ತೆ. ಈಗ ಈ ರೀತಿಯಾಗಿ ಅಫಿಷಿಯಲ್ ಪ್ರೋಟೋಕಾಲ್ಗೆ ವೆಹಿಕಲ್ಗಳಲ್ಲಿ ಹೋದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಚೆಕಿಂಗ್ ಅನ್ನ ಮಾಡುವಂತದ್ದು ಸಾಕಷ್ಟು ಕಡಿಮೆ ಇರುತ್ತೆ. ಆಕೆ ಹೋಗುವಾಗ ಇರ್ಬೋದು, ಇಲ್ಲ ಅಲ್ಲಿಂದ ವಾಪಸ್ ಬರುವಾಗ ಅಂತ ಸಂದರ್ಭದಲ್ಲಿ ಇರ್ಬೋದು. ಇಲ್ಲಿ 2-3 ಮಾದರಿಯಲ್ಲಿ ಇವರ ವೆಹಿಕಲ್ ಗಳನ್ನು ಬಳಸಲಾಗಿರುತ್ತೆ. ಏರ್ಪೋರ್ಟ್ ಇಂದ ಹೊರಬಂದ ನಂತರ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಸೇಫ್ಟಿಯಾಗಿ ತರಲಿಕ್ಕೆ ಇವರ ಅಫಿಷಿಯಲ್ ಕಾರ್, ಗೌರ್ಮೆಂಟ್ ಕಾರ್ ಏನಿರುತ್ತೆ ಅದನ್ನ ಬಳಸಿರುವ ಸಾಧ್ಯತೆಗಳು ಇರಬಹುದು. ಅದರ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳನ್ನ ಭದ್ರತೆಗೆ ಬಳಸ್ಕೊಂಡಿರುವಂತ ಸಾಧ್ಯತೆಗಳು ಇರುತ್ತೆ. ಈ ರೀತಿಯಾಗಿ ಇವರು ತನ್ನ ಮಗಳು ಮಾಡ್ತಿದ್ದಂತಹ ಬಿಸ್ನೆಸ್ಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಈ ಇನ್ವಾಲ್ವ್ಮೆಂಟ್ ಕಂಡು ಬರುವಂತದ್ದು. ಮತ್ತೊಂದು ಕಡೆ ಈಕೆ ಮಾಡ್ತಾ ಇರುವಂತಹ ಏನು ಬಿಸ್ನೆಸ್ ಏನಿದೆ ಇದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿರುವ ಸಾಕ್ಷ್ಯಾಧಾರಗಳ ಆಧಾರಗಳು ಇಟ್ಟುಕೊಂಡು ಇವಾಗ ತನಿಖೆ ನಡೆಸಲಿಕ್ಕೆ CID ಕೂಡ ಒಂದು ತನಿಖಾ ಸಂಸ್ಥೆಯನ್ನು ಕೂಡ ಈಗಾಗಲೇ ನೇಮಕವನ್ನು ಮಾಡಿರುವಂತದ್ದು. ಲೈಕ್ SIT ಮಾದರಿಯಲ್ಲಿ ಈ ಪ್ರಕರಣವನ್ನು ಸಂಬಂಧಪಟ್ಟಾಗಿ ತನಿಖೆಯನ್ನ ಮಾಡಬೇಕು ಅಂತ. ಇದರ ಜೊತೆಗೆ ಗೌರವ್ ಗುಪ್ತಾ ಅವರು ಕೂಡ ಈಗಾಗಲೇ ರಾಮಚಂದ್ರ ರಾವ್ ಪ್ರಕರಣಕ್ಕೆ, ರನ್ಯಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 1 ವಾರದೊಳಗೆ ತನಿಖೆ ನಡೆಸಿ ವರದಿಯನ್ನು ಸಲ್ಲಿಕೆ ಮಾಡಿ ಅಂತ ನೀಡಿರುವಂತದ್ದು. ಇವರ ಇನ್ವಾಲ್ವ್ಮೆಂಟ್ ಏನಿದೆ ಅನ್ನೋದನ್ನ ಈಗ ಅಧಿಕಾರಿಗಳು ತನಿಖೆಯಲ್ಲಿ ಸ್ಪಷ್ಟಪಡಿಸಬೇಕಾಗುತ್ತೆ. ಅದನ್ನ ಆಧಾರವಾಗಿಟ್ಕೊಂಡು ಒಂದು ವೇಳೆ ಮಗಳ ಜೊತೆ ನೇರವಾಗಿ ಇವರು ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಕೈ ಜೋಡಿಸಿದ್ರೆ ಅವ್ರಿಗೂ ಮುಂದಿನ ದಿನಗಳಲ್ಲಿ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೇಕಾಗತ್ತೆ. ಮತ್ತು ಕಾನೂನಿನ ಅಡಿಯಲ್ಲಿ ಏನು ಕ್ರಮವನ್ನ ಜರುಗಿಸಬಹುದು, ಅವ್ರಿಗೆ ನೋಟಿಸ್ ಅನ್ನ ಕೊಡ್ತಾರಾ, ಇಲ್ಲ ಅವ್ರನ್ನ ಬಂಧಿಸ್ಲಿಕ್ಕೆ ಅವಕಾಶ ಇದೆಯಾ, ಅದು ಒಂದ್ ವೇಳೆ ಸಾಬೀತಾದ್ರೆ ಅದಕ್ಕೆ ಅವಕಾಶ ಇರುವಂತದ್ದು. ಮತ್ತೊಂದು ಕಡೆ ಇನ್ನ ಈಕೆ ಬಳಿ ಸಿಕ್ಕಿರುವಂತ ಏನ್ ಚಿನ್ನಾಭರಣಗಳನ್ನ ಸ್ಮಗ್ಲಿಂಗ್ ಅನ್ನ ಮಾಡ್ತಾ ಇದ್ಲು, ತೆಗೆದುಕೊಂಡ್ ಬರ್ತಾ ಇದ್ಲು, ಅದನ್ನ ಎಲ್ಲಿ ಇಡ್ಲಾಗ್ತಾ ಇತ್ತು, ಅದನ್ನ ಯಾವ ರೀತಿಯಾಗಿ ಡಿಸ್ಪೋಸಲ್ ಅನ್ನ ಮಾಡ್ತಾ ಇದ್ರು ಅನ್ನೋದು ಪ್ರಶ್ನೆ ಆಗುತ್ತೆ. ಈಗ IPS ಅಧಿಕಾರಿ ಆಗಿರುವ ಹಿನ್ನೆಲೆಯಲ್ಲಿ ಸಾಧ್ಯವಾದಷ್ಟು ಯಾವಾಗ ಘಟನೆ ಬೆಳಕಿಗೆ ಬರುತ್ತೆ ತಕ್ಷಣ ಅವರು ತಮ್ಮ ಪ್ರಭಾವವನ್ನ ಬೀರಿರುವ ಸಾಧ್ಯತೆ ಇರುತ್ತೆ. ಹಿರಿಯ ಅಧಿಕಾರಿ ಆಗಿರುವ ಹಿನ್ನೆಲೆಯಲ್ಲಿ ರಾಜಕಾರಣಿಗಳ ಜೊತೆಲೂ ಕೂಡ ಸಾಕಷ್ಟು ಸಂಪರ್ಕಗಳಿರುತ್ತೆ. ಹೇಗಾದ್ರೂ ಪ್ರಕರಣದಿಂದ ಹೊರಬರ್ಲಿಕ್ಕೆ ಅವರು ಎಲ್ಲಾ ಪ್ರಯತ್ನಗಳನ್ನ ಸಾಮಾನ್ಯವಾಗಿ ಮಾಡಿರ್ತಾರೆ. ಇವರು ಕೂಡ ಮಾಡಿರುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಹಾಗೆ ಸಂಪರ್ಕದಲ್ಲಿರೋ ಸಂತೋಷ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ದುಬೈನ ಹಯಾತ್ ಗ್ರ್ಯಾಂಡ್ ಟು ಪರಪ್ಪನ ಅಗ್ರಹಾರದ ಜರ್ನಿ ಇದು. ಹಯಾತ್ ಗ್ರ್ಯಾಂಡ್ ಎನ್ನುವ ಲಕ್ಸುರಿಯಸ್ ಹೋಟೆಲ್ನಿಂದ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ದಾಳಾಕೆ. ದುಬೈನಲ್ಲಿ ರನ್ಯಾ ಎಲ್ಲಿ ಉಳ್ಕೊಂಡಿದ್ಲು ಗೊತ್ತಾ? ಒಂದು ಸ್ವರ್ಗ ಅದು. ದುಬೈನ ಹಯಾತ್ ಗ್ರ್ಯಾಂಡ್ ಅಂತ ಹೇಳಿದ್ರೆ ಆ ಹೋಟೆಲ್ ಸ್ವರ್ಗ ಅದು. ದುಬೈನ ದುಬಾರಿ ಹೋಟೆಲ್ಗಳಲ್ಲಿ ಹಯಾತ್ ಕೂಡ ಒಂದು. ಅಲ್ಲದೆ SLN ಹೋಟೆಲ್ನಲ್ಲೂ ಕೂಡ ರನ್ಯಾ ವಾಸ್ತವ್ಯ ಹೂಡಿದ್ಲು. ಹಯಾತ್ ಹೋಟೆಲ್ನಲ್ಲಿಯೇ ಹೆಚ್ಚು ಕಾಲ ಉಳಿದುಕೊಳ್ತಾ ಇದ್ಲು ರನ್ಯಾ. ತರುಣ್ ರಾಜ್ ಕೂಡ ಅದೇ ಹೋಟೆಲ್ನಲ್ಲೇ ಉಳಿದುಕೊಂಡಿದ್ದ.
ಸೊ ಹೀಗಾಗಿ ಇದೇ ಹೋಟೆಲ್ನಲ್ಲೇ ಉಳಿದುಕೊಂಡು ರನ್ಯಾ ಚಿನ್ನ ಖರೀದಿ ಮಾಡಿದ್ದಾಳೆ. ಸ್ವರ್ಗದಂಥ ಹೋಟೆಲ್ನಿಂದ ಆಕೆ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ದಾಳೆ. ಆ ಹೋಟೆಲ್ ನಿಜಕ್ಕೂ ಕೂಡ ಅತ್ಯಂತ ದುಬಾರಿ ಮತ್ತು ಲಕ್ಸುರಿಯಸ್ ಹೋಟೆಲ್ ಅದು. ಅಂಥ ಹೋಟೆಲ್ನಲ್ಲಿ ಇರಬೇಕು ಅಂತ ಹೇಳಿದ್ರೆ ಸೆಲೆಬ್ರಿಟೀಸೋ ದೊಡ್ಡ ದೊಡ್ಡ ಶ್ರೀಮಂತರಿರುವಂಥ ಹೋಟೆಲ್. ಸೊ ಇಂಥ ಹೋಟೆಲ್ನಲ್ಲಿ ಆಕೆ ಉಳಿದುಕೊಂಡಿದ್ಲು. ಈ ಹೋಟೆಲ್ನಲ್ಲಿ ಉಳಿದುಕೊಂಡೇ ಆಕೆ ಚಿನ್ನವನ್ನು ಖರೀದಿ ಮಾಡಿದ್ಲು. ನೋಡಿ ಹೇಗಿದೆ. ಸೊ ಇಂಥ ಹೋಟೆಲ್ನಲ್ಲಿ ಇದ್ದುಕೊಂಡು ಚಿನ್ನವನ್ನು ಖರೀದಿ ಮಾಡಿ ಭಾರತಕ್ಕೆ ಕಳ್ಳ ಸಾಗಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿ ಇದೀಗ ಪರಪ್ಪನ ಅಗ್ರಹಾರಕ್ಕೆ ಜೈಲಿಗೆ ಶಿಫ್ಟ್ ಆಗಿದ್ದಾಳೆ ಆಕೆ. ಒಂದು ಲಕ್ಸುರಿಯಸ್ ಜೀವನವನ್ನು ಕಟ್ಟಿಕೊಂಡಿದ್ಲು ಅಥವಾ ದಕ್ಕಿತ್ತು. ಆದರೆ ಆ ಲಕ್ಸುರಿಯಸ್ ಜೀವನ ಆಕೆಯನ್ನು ಎಲ್ಲಿಗೆ ತಂದಿಟ್ಟಿದೆ ಅಂತ ಹೇಳಿದ್ರೆ ಚಿನ್ನ ಕಳ್ಳತನ ಮಾಡುವಂಥ ಮಟ್ಟಕ್ಕೆ ತಂದಿಟ್ಟು ಈಗ ಜೈಲು ಪಾಲಾಗುವ ಹಂತಕ್ಕೆ ಬಂದು ನಿಂತಿದೆ. ಈಗ ಜೈಲು ಪಾಲಾಗಿದ್ದಾಳೆ. ದಿನನಿತ್ಯವೂ ಕೂಡ ಪ್ರಕರಣವನ್ನು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಸಂತೋಷ್ ಪಟೇಲ್ ಲೈನಲ್ಲಿದ್ದರು. ಸಂತೋಷ್, ಗಮನಿಸ್ತಾ ಇದ್ದೀವಿ ಆಕೆಯ ವಿಲಾಸಿ ಜೀವನವನ್ನು ನೋಡ್ತಾ ಇದ್ದರೆ ಏನೋ ಸ್ವರ್ಗಕ್ಕೆ ಮೂರೇಗೇಣು ಅನ್ನೋದಕ್ಕಿಂತ ಸ್ವರ್ಗದಲ್ಲೇ ಇದ್ಲು ಅಂತ, ಅಥವಾ ಸ್ವರ್ಗದ ರೀತಿಯಲ್ಲಿ ಆಕೆ ಜೀವನವನ್ನು ಕಟ್ಟಿಕೊಂಡಿದ್ಲು ಅಂತ. ಇದೀಗ ಆಕೆ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ದಾಳೆ. ಆಕೆಯ ವಿಲಾಸಿ ಜೀವನ ಮತ್ತಷ್ಟು ಅತಿಯಾಸೆ ಈ ಹಂತಕ್ಕೆ ತಂದು ನಿಲ್ಲಿಸ್ಬಿಡ್ತಾ ಅಂತ. ಖಂಡಿತವಾಗಿ ದಶರಥ್, ಏನು ಭೂಮಿಯಲ್ಲಿನ ಸ್ವರ್ಗ ಅಂತಾನೆ ಹೇಳ್ಬೋದು. ಅಷ್ಟು ಲಕ್ಸುರಿ ಆಗಿರುವಂತದ್ದು ಆ ಹೋಟೆಲ್ ಹತ ಎಂದೇಳಿ ಏನು ಮುಂಬೈನಲ್ಲಿ ಇರುವಂತ ಹೋಟೆಲ್. ಈಕೆ ಬೆಂಗಳೂರಿಂದ ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲೇ ಉಳ್ಕೊಂತಿರ್ಲಿ. ಹೆಚ್ಚಾಗಿ ತನ್ನ ಗೆಳೆಯ ಏನು ತರುಣ್ ರಾಜ್ ಏನಿದ್ದ ಆತ ಈಕೆ ಎಲ್ಲರೂ ಕೂಡ ಅಲ್ಲೇ ಉಳಿತಾ ಇದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತ. ಅದರೊಟ್ಟಿಗೆ SLS ಏನಿದೆ ಆ ಒಂದು ಫ್ಲಾಟ್ ನಲ್ಲೂ ಕೂಡ ಹೋಗಿ ಹೋಟೆಲ್ ನಲ್ಲಿ ಇವರು ಉಳ್ಕೊಳ್ತಾ ಇದ್ರು ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು. ಏನು DRI ಅಧಿಕಾರಿಗಳು ಈಕೆ ಎಲ್ಲಿ ಬೆಂಗಳೂರಿಂದ ಟ್ರಾವೆಲ್ ಮಾಡಿ ದುಬೈಗೆ ಹೋದಂತ ಸಂದರ್ಭದಲ್ಲಿ ಆಕೆ ಎಲ್ಲಿ ಇರ್ತಾ ಇದ್ಲು, ಅವಳು ವಾಸ್ತವ್ಯ ಎಲ್ಲಿ, ಏನು ವ್ಯವಹಾರಗಳನ್ನ ಮಾಡ್ತಾ ಇದ್ಲು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಸಂದರ್ಭದಲ್ಲಿ ಈಕೆ ದುಬೈನಲ್ಲಿ ಈ ಲಕ್ಸುರಿಯಸ್ಟ್ ಹೋಟೆಲ್ ನಲ್ಲಿ ಇರುವಂತದ್ದು ಅಂತ ಗೊತ್ತಾಗಿರುವಂತದ್ದು. ಬಟ್ ಆ ಹೋಟೆಲ್ ಅನ್ನು ನೋಡಿದ್ರೆ ಸಾಮಾನ್ಯವಾಗಿ ಅಲ್ಲಿ ಹೋಗಿ ಒಂದು ದಿನ ಉಳಿಬೇಕಂದ್ರೆ ಲ್ಯಾಕ್ಸ್ ಟುಗೆದರ್ ನ ಇವರು ಖರ್ಚನ್ನ ಮಾಡ್ಬೇಕಾಗುತ್ತೆ. ಅಷ್ಟು ಲಕ್ಸುರಿ ಆಗಿರುವಂತ ಹೋಟೆಲ್ ಅದು. ಸೊ ಅಂತ ಹೋಟೆಲ್ಗಳಿಗೆ ಇವ್ರಿಗೆ ಸ್ಪೆಂಡ್ ಮಾಡ್ಲಿಕ್ಕೆ ಹಣ ಎಲ್ಲಿಂದ ಬಂತು ಅನ್ನೋದು ಒಂದು ಕಡೆ ಇರುವಂತ ಪ್ರಶ್ನೆ. ಅದಕ್ಕೆ ಎಲ್ಲಿಂದ ಹಣ ಬರ್ತಾ ಇತ್ತು, ಅದ್ರ ಬಿಲ್ಗಳನ್ನ ಯಾರು ಪೇ ಮಾಡ್ತಾ ಇದ್ರು, ಯಾವ ರೀತಿಯಾಗಿ ಅವೆಲ್ಲವನ್ನು ಕೂಡ ಈಕೆ ಹಣವನ್ನ ಬಿಲ್ಗಳನ್ನ ಭರಿಸ್ತಾ ಇದ್ಲು ಅಂತ. ಅದರ ಜೊತೆಗೆ ಇನ್ನ ಇಂತಹ ಡೀಲ್ಗಳನ್ನ ಮಾಡುವಂತಹ ಸಂದರ್ಭಗಳಲ್ಲಿ ಇಂತಹ ಸ್ಟಾರ್ ಹೋಟೆಲ್ಗಳನ್ನೇ ಹೆಚ್ಚಾಗಿ ಬಳಸ್ತಾರೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಅಲ್ಲಿಗೆ ಚಿಕ್ಕ ಪುಟ್ಟವ್ರು ಯಾರು ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ. ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಿಗೆ ಹೋದ್ರೆ ಅಲ್ಲಿ ತುಂಬಾ ಈಸಿಯಾಗಿ ಆಕ್ಸೆಸ್ ಮಾಡಬಹುದು, ಯಾರಿಗೂ ಕೂಡ ಡೌಟ್ ಬರೋದಿಲ್ಲ. ಟ್ರಿಪ್ ನೆಪದಲ್ಲ ಬೇರೆ ಯಾವುದೋ ನೆಪದಲ್ಲಿ ಅಲ್ಲಿಗೆ ಬಂದಂತವ್ರು ಬಂದಲ್ಲಿ ಉಳಿತಾರೆ, ಅಲ್ಲಿ ಸುಲಭವಾಗಿ ವ್ಯವಹಾರವನ್ನ ಮಾಡಬಹುದು ಅನ್ನೋದು ಇವರ ಕಾನ್ಸೆಪ್ಟ್ ಆಗಿರುತ್ತೆ. ಆ ಕಾರಣಕ್ಕಾಗಿ ಹೋಗಿ ಅಲ್ಲಿ ಉಳಿತಾರೆ. ಸೊ ಈಕೆ ಕೂಡ ಅದೇ ರೀತಿಯಾಗಿ ಅಲ್ಲಿ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಉಳಿದಿರುವಂತದ್ದು. ಸದ್ಯ ಈ ಎಲ್ಲಾ ಮಾಹಿತಿಯನ್ನ ತೆಗೆದುಕೊಂಡಿರುವಂತಹ ಅಧಿಕಾರಿಗಳು ಈಕೆ ಅದನ್ನ ಹೊರತುಪಡಿಸಿ ಇನ್ನೆಲ್ಲೆಲ್ಲ ಉಳ್ಕೊಂಡಿದ್ಲು. ಮತ್ತೆ ಇದಕ್ಕೆ ಬೇಕಾಗಿರುವಂತಹ ಹಣದ ಪೇಮೆಂಟ್ಸ್ ಅಂದ್ರೆ ಹೋಟೆಲ್ಗೆ ಏನು ಇವ್ರು ಇರುವಂತ ಸಂದರ್ಭದಲ್ಲಿ ಪೇಮೆಂಟ್ ಅನ್ನ ಮಾಡ್ಬೇಕಾಗತ್ತೆ, ಅದನ್ನ ಯಾವ ರೀತಿಯಾಗಿ ಈಕೆಯೇ ಪೇ ಮಾಡಿದ್ದಾರೆ, ಬೇರೆ ಯಾರ ಥ್ರೂ ಪೇ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಆಗ್ತಾ ಇರುವಂತದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್ ನಿಮ್ಮರ ಮಾಹಿತಿ.